ಶೀಘ್ರವೇ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಮಾಡ್ತೇವೆ ಅಂತ ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ಗ್ರೇಟರ್ ಬೆಂಗಳೂರು ಏನಿದೆ, ಈ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆಯನ್ನ ಮಾಡ್ತೇವೆ ಅಂತ ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಒಪ್ಪಿದ್ದಾರೆ. ಶೀಘ್ರವೇ ಸಬ್ ಕಮಿಟಿ ರಚನೆ ಮಾಡಲಾಗುತ್ತೆ. ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರಲ್ಲ, ಕ್ವಾರ್ಟರ್ ಬೆಂಗಳೂರು ಅಂತ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ರು. ಮೊದಲೇ ವಿರೋಧ ಮಾಡಬಹುದಿತ್ತು, ಆದ್ರೆ ಅಶೋಕ್ ಮಾಡಲಿಲ್ಲ. ವಿಪಕ್ಷ ನಾಯಕನಾಗಿ ಅಷ್ಟು ಟೀಕೆ ಮಾಡದಿದ್ರೆ ಹೇಗೆ ಅಂತ ಅಶೋಕ್ಗೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ರಾಮನಗರ ಹೆಸರು ಬದಲಾವಣೆ ಅದು ಕೂಡ ಶೀಘ್ರವೇ ಆಗುತ್ತೆ ಅಂತ ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಶೀಘ್ರವೇ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಮಾಡ್ತೇವೆ ಅಂತ ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದು ಗ್ರೇಟರ್ ಬೆಂಗಳೂರಲ್ಲ, ಕ್ವಾರ್ಟರ್ ಬೆಂಗಳೂರು ಅಂತ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೂ ಕೂಡ ಟಕ್ಕರ್ ಅನ್ನ ಕೊಡುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಯಾಕೆಂದ್ರೆ ಕೂಡಲೇ ನಾವು ರಿಸರ್ವೇಶನ್ಸ್ ಡಿವಿಷನ್ ಎಲ್ಲ ಮಾಡ್ತೀವಿ, ಎಲೆಕ್ಷನ್ ಮಾಡ್ಲೇಬೇಕು. ಅದನ್ನ ನಾವು ಡಿಲೇ ಮಾಡ್ತಿರೋ ಅರ್ಥ ಇಲ್ಲ. ವಿತಿನ್ 4 months ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೀವಿ. ಒಂದು ಮೀಟಿಂಗ್ ಕರೀತಾ ಇದ್ದೀನಿ, ಆಲ್ ಪಾರ್ಟಿ ಮೆಂಬರ್ಸ್ ಮೀಟಿಂಗ್ ಕರಿತೀನಿ. ಅವ್ರ ಸಜೆಷನ್ ಕೇಳ್ತೀನಿ, ಯಾವ ರೀತಿ ಡಿವಿಷನ್ ಮಾಡ್ಬೇಕು ಅಂತ ಒಂದು ಅವ್ರ ಅಭಿಪ್ರಾಯನ ಕೇಳ್ತೀನಿ ನಾನು. ಬಹುಶಃ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಪಾಪ ಅಸೆಂಬ್ಲಿಲೆಲ್ಲ ಚೆನ್ನಾಗಿ ಕೋಪರೇಟ್ ಮಾಡಿದ್ದಾರೆ, ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಸಬ್ ಕಮಿಟಿ ಕೂಡ ಮಾಡಿದೆ, ಕ್ಯಾಬಿನೆಟ್ ಸಬ್ ಕಮಿಟಿ. ಕ್ಯಾಬಿನೆಟ್ ಸಬ್ ಕಮಿಟಿಲೂ ಎಲ್ಲ ಒಳ್ಳೆ ಸಜೆಷನ್ಸ್ ಎಲ್ಲ ಕೊಟ್ಟು ಅವ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ 90% ಅವ್ರದ ಎಲ್ಲ ಮಾತುಗಳು ಕೂಡ ಕೇಳಿದ್ದೇವೆ. ಮುಂದೂ ಕೂಡ ಇದೇನು ನಮ್ದೇನು ಸ್ವಂತದ್ದೇನಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡ್ತೀವಿ. ಬಟ್ ಎಲೆಕ್ಷನ್ಸ್ ಜಲ್ದಿ ಮಾಡೋದನ್ನ ತೀರ್ಮಾನ ಮಾಡಿದ್ವಿ. ಈ ವರ್ಷದಲ್ಲಿ ಹೌದೌದು, ಮಾಡ್ಲೇಬೇಕಾಗ್ತದೆ. ಇನ್ನು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದ್ರೆ ನಾನು ಯಾಕೆ ಇದನ್ನ ಹೊಸ ಕೆಲವು ಏರಿಯಾನ ಸೇರ್ಸ್ಬೇಕಾಗಿತ್ತು, ಅದನ್ನ ಸೇರ್ಸಕ್ ಹೋದ್ರೆ ಲೇಟ್ ಆಗ್ತದೆ. ಆ ಪಂಚಾಯತಿಯವರು, ಆ ಮುನ್ಸಿಪಾಲಿಟಿಯವರು ಎಲ್ಲ ಅವ್ರ ಪರ್ಮಿಷನ್ ಕೇಳೋದು. ಮುಂದಕ್ಕೆ ಹೆಂಗ್ ಬೇಕೋ ಅದನ್ನ ಆಡ್ ಮಾಡ್ಕೊಂಡು ಹೋಗ್ಬೋದು ನಾವು. ಸೊ ಅದಕ್ಕೆ ಇವತ್ತೇನಿದೆ ಅದನ್ನೇ ನೋಟಿಫಿಕೇಶನ್ ಮಾಡಿ ನಿನ್ನೆಯಿಂದ ಹೊಸ ಗ್ರೇಟರ್ ಬೆಂಗಳೂರು ಆಡ್ ಆಗಿದೆ. ಇಲ್ಲ, ಕೂಡಲೇ ನಾವು ರಿಸರ್ವೇಶನ್ಸ್ ಡಿವಿಷನ್ ಎಲ್ಲ ಮಾಡ್ತೀವಿ, ಎಲೆಕ್ಷನ್ ಮಾಡ್ಲೇ. ಸ್ಟಾರ್ಟಿಂಗ್ ಅವ್ರು ವಿರೋಧ ಮಾಡ್ಬೋದಾಯ್ತಲ್ಲ, ಅಸೆಂಬ್ಲಿಲಿ ಯಾಕೆ ಪಾಸ್ ಮಾಡಿಸಿದ್ರು, ಅವರೇ ಪಾಸ್ ಮಾಡಿಸಿದ್ದು. ಅವ್ರು ಯಾಕೆ ಸಜೆಷನ್ಸ್ ಕೊಟ್ರು, ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಫುಲ್ ಬೆಂಗಳೂರು ಅಂತಾರೆ. ಇಲ್ಲಿ ಅವ್ರ ವಿರೋಧ ಪಾರ್ಟಿ ಪಾಪ ಅವರು ಅಷ್ಟು ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಗೌರವ ಕಡಿಮೆ ಅಲ್ವಾ, ಅದಕ್ಕೆ ಅವ್ರು ಮಾತಾಡ್ತಾರೆ. ನಾವು ಅವರು ಒಂದು ಬೆಂಗಳೂರಿನ ಒಂದು ಭಾಗ, ಅವರು ಬೆಂಗಳೂರಿಗೆ ಇಂಪಾರ್ಟೆಂಟ್ ಲೀಡರ್. ನಾವು ಅವ್ರಿಗೆ ಏನ್ ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ. ಡಿ ಕೆ ಶಿವಕುಮಾರ್ ಏನ್ ಅಂದ್ಕೊಂಡಿದ್ರೆ ಅದನ್ನ ಮಾಡ್ತಾರೆ. ಇದು ಇನ್ನೊಂದು ಎಕ್ಸಾಂಪಲ್. ಬಟ್ ರಾಮನಗರದ ವಿಚಾರದಲ್ಲಿ ಡಿಲೇ ಆಗ್ತಿದೆಯಲ್ಲ, ಯಾರು ಹೇಳಿದ್ರು ಡಿಲೇ ಆಗ್ತದೆ ಅಂತ? ಒಳ್ಳೆ ಶುಭ ಮುಹೂರ್ತ, ಶುಭ ಗಳಿಗೆಯಲ್ಲಿ ಅದನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ಅದು ಶೀಘ್ರದಲ್ಲಿ ಕಾನೂನು ಪ್ರಕಾರನೇ ಮಾಡ್ತೀವಿ, ಕಾನೂನು ಅಡಿಯಲ್ಲೇ ಮಾಡ್ತೀವಿ. ಬೇಕಾದಷ್ಟು ಇದಕ್ಕೆಲ್ಲ ಏನೇನೋ ಮಾಡಿದ್ದಾರೆ, ಅದೆಲ್ಲ ನಾನು ಚರ್ಚೆ ಮಾಡೋದು ಬೇಡ. ಅದಕ್ಕೆ ಟೈಮ್ ಈಗ ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀರ. ಅವರು ಸ್ಟಾರ್ಟಿಂಗ್ ಅವ್ರು ವಿರೋಧ ಮಾಡ್ಬೋದಾಯ್ತಲ್ಲ, ಅಸೆಂಬ್ಲಿಲಿ ಯಾಕೆ ಪಾಸ್ ಮಾಡಿಸಿದ್ರು,